ಮೈಸೂರಿನಲ್ಲಿ ಮೈನಿಂಗ್ ಮಾಫಿಯಾದ ಅಬ್ಬರ. ಸರ್ಕಾರಿ ಗಣಿ ಜಾಗ ಲೇಔಟ್ ಆಗಿ ಮಾರಾಟ. ಅನುಮಾನ ಮೂಡಿಸಿದ ಅಧಿಕಾರಿಗಳ ಮೌನ. ಹೆಸರಿಗಷ್ಟೇ ಸಾಂಸ್ಕೃತಿಕ ನಗರಿ ಮೈಸೂರು, ಆದರೆ ಈಗ ಇಲ್ಲಿ ನಡೆಯುತ್ತಿರುವುದು ಸಂಸ್ಕೃತಿಯಲ್ಲ, ಬದಲಿಗೆ ಸಿಸ್ಟಮ್ಯಾಟಿಕ್ ಲೂಟಿ. ಸ್ಥಗಿತಗೊಂಡ ಗಣಿ ಪ್ರದೇಶ ಸರ್ಕಾರದ ಆಸ್ತಿ, ಆದರೆ ಈಗ ಭೂಗಳ್ಳರ ಸ್ವರ್ಗವಾಗಿ ಬಿಟ್ಟಿದೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಶಾದನಹಳ್ಳಿ ಗ್ರಾಮ, ಸರ್ವೆ ನಂಬರ್ 116 4 ಎಕರೆ 8 ಗುಂಟೆ ಹಾಗೂ ಸರ್ವೆ ನಂಬರ್ 119 1 ಎಕರೆ 4 ಗುಂಟೆ. ಈ ಜಾಗವನ್ನ 1970ರಲ್ಲಿ ರಾಜೀವ್ ವಿ ರಾಮನ್ ಅವರಿಗೆ 20 ವರ್ಷದ ಮೈನಿಂಗ್ ಗುತ್ತಿಗೆ ನೀಡಲಾಗಿತ್ತು. 20 ವರ್ಷದ ನಂತರ ಗುತ್ತಿಗೆ ಮುಗಿಯಿತು, ಆದರೆ ಸರ್ಕಾರ ಜಾಗ ವಶಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ಅಕ್ರಮದ ಆರಂಭ ಹೇಗೆ? ಗಣಿ ಕಾರ್ಯ ನಿಂತ ನಂತರ ಉಳಿದಿದ್ದ ಬೆಲೆ ಬಾಳುವ ಖನಿಜ ಸಂಪತ್ತು ಅಕ್ರಮವಾಗಿ ಸಾಗಣೆ, ಗಣಿ ಪ್ರದೇಶವನ್ನು ಹಂತ ಹಂತವಾಗಿ ಒತ್ತುವರಿ, ನಂತರ ಲೇಔಟ್ ಆಗಿ ಪರಿವರ್ತನೆ, ನಿವೇಶನಗಳಾಗಿ ಮಾರಾಟ. ಈಗಾಗಲೇ ಅನೇಕ ಮನೆಗಳು ನಿರ್ಮಾಣವಾಗಿವೆ. ಸ್ಪಷ್ಟ ಆರೋಪಗಳು: ಭೂಗಳ್ಳರ ಸಂಘಟಿತ ಜಾಲ, ಸ್ಥಳೀಯ ಪ್ರಭಾವಿಗಳ ಕೈವಾಡ, ಅಧಿಕಾರಿಗಳ ಮೌನ ಅಥವಾ ಸಹಭಾಗಿತ್ವದ ಅನುಮಾನ. ಇದು ಕೇವಲ ಒತ್ತುವರಿಯಲ್ಲ, ಒಂದು ಪ್ಲಾನ್ ಮಾಡಿದ ಆಪರೇಷನ್ ಅನ್ನೋ ಆರೋಪ ಕೇಳಿಬರುತ್ತಿದೆ. ಆರ್ಟಿಐ ಬಾಂಬ್ನಿಂದ ಬಹಿರಂಗ. ಆರ್ಟಿಐ ಕಾರ್ಯಕರ್ತ BN ನಾಗೇಂದ್ರ ಅವರು ಈ ಬಗ್ಗೆ ದಾಖಲೆಗಳ ಸಮೇತ ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ. ಆದರೂ ಈ ತನಕ ಯಾವುದೇ ಕ್ರಮ ಜರುಗಿಸಿಲ್ಲ. ಆದರೆ ಏನಾಯ್ತು ಗೊತ್ತಾ? ಅಧಿಕಾರಿಗಳು ಸ್ಥಳಕ್ಕೆ ಬಂದರು, ಪರಿಶೀಲನೆ ನಡೆಸಿದರು, ಹಿಂದಿರುಗಿದರು. ಯಾವುದೇ ಕ್ರಮ ಇಲ್ಲ. ಗಣಿ ತೆಗೆಯಲು ಮತ್ತು ಅವರಿಗೆ ಗುತ್ತಿಗೆ ಕರಾರಿನಲ್ಲಿ ನೀಡಲಾಗಿತ್ತು ಕರ್ನಾಟಕ ಸರ್ಕಾರದಿಂದ. ಅವಧಿ ಮುಗಿದ ನಂತರ ಅವರು ಅದನ್ನು ವಾಪಸ್ಸು ಕರ್ನಾಟಕ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಆದರೆ ಅಲ್ಲಿದ್ದಂಥ ಗಣಿ ಜಾಗವನ್ನು ರಕ್ಷಣೆ ಮಾಡಬೇಕಾಗಿರೋದು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿದೆ. ಆದರೆ ಜಿಲ್ಲಾಡಳಿತದವರಾಗಲಿ, ತಾಲೂಕು ಆಗಲಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಈ ರಕ್ಷಣೆ ಮಾಡದೆ ಈ ಜಾಗದಲ್ಲಿ ಇರ್ತಕ್ಕಂಥ ಗಣಿನ ಭೂಗಳ್ಳರು ಲಪಟಾಯಿಸಿ ಸಾಗಾಣಿಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ. ಆದರೂ ಸುಧಾ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶವನ್ನು ನಿವೇಶನಗಳನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಗೊಂದಲ ವರದಿ. ಒಬ್ಬ ಸರ್ವೇಯರ್ ಒತ್ತುವರಿ ಆಗಿದೆ ಎಂದು ವರದಿ ನೀಡಿದರೆ, ಮತ್ತೊಬ್ಬ ಇದು ಫೋಕಲ್ ಜಾಗ ಎಂದು ವರದಿ ನೀಡಿದ್ದಾರೆ. ಒಂದೇ ಜಾಗಕ್ಕೆ 2 ವಿಭಿನ್ನ ವರದಿ. ಇದರಿಂದ ಸ್ಪಷ್ಟವಾಗುತ್ತಿರುವುದು ಏನು? ಸತ್ಯ ಮುಚ್ಚಿ ಹಾಕುವ ಪ್ರಯತ್ನವೇ? ಇದು ಒತ್ತುವರಿ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟರು. ನಂತರ ಮತ್ತೊಮ್ಮೆ ಅಳತೆ ಮಾಡಿಸಿದಾಗ ಮತ್ತೊಂದು ಸರ್ವೇರ್ಗೂ ಫೋಕಲ್ ಇದೆ ಅಂತೇಳಿ ದೂರನ್ನ ಕೊಟ್ಟು ಇದನ್ನು ತಟಸ್ಥ ಮಾಡಿದ್ದಾರೆ. ಆದರೆ ಇಲ್ಲಿ ಗಣಿನೂ ಕಬಳಿಕೆ ಆಗ್ತಾ ಇದೆ ಮತ್ತು ಸರ್ಕಾರಿ ಸೇರಿದಂಥ ಜಮೀನು ಕಬಳಿಕೆ ಆಗ್ತಾ ಇದೆ. ಇದ್ರ ಸುತ್ತಮುತ್ತ ಇರೋರೆಲ್ಲ ಲೇಔಟ್ ಮಾಡಿ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಿರೋ ದಾಖಲೆಗಳು ಕೊಟ್ಟಿದ್ರು ಸುಧಾ. ತಹಸೀಲ್ದಾರ್ ಆಗಲಿ, AC ಆಗಲಿ, DC ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಈಗಲಾದರೂ ಗಮನ ಹರಿಸಿ ಯಾರು ಕಬಳಿಕೆ ಮಾಡಿದ್ದಾರೆ ಅವ್ರ ಮೇಲೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 192 ಪ್ರಕಾರ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನೊಂದು ಶಾಕ್. ಖರಾಬು ಜಾಗದಲ್ಲೇ ಅಕ್ರಮ ಕಲ್ಲು ಕ್ವಾರಿ ಕಾರ್ಯ. ಅಂದರೆ ಗಣಿ ನಿಂತಿದ್ದರೂ ಅಕ್ರಮ ಮೈನಿಂಗ್ ಇನ್ನೂ ನಿಂತಿಲ್ಲ. ಬಳ್ಳಾರಿ ಸ್ಕ್ಯಾಂಡಲ್ ರಿಪೀಟ್. ಒಮ್ಮೆ ದೇಶವನ್ನೇ ನಡುಗಿಸಿದ್ದ ಬಳ್ಳಾರಿ ಅಕ್ರಮ ಮೈನಿಂಗ್ ಪ್ರಕರಣ ನೆನಪಿದೆಯಾ? ಈಗ ಅದೇ ಮಾದರಿ ಪ್ಯಾಟರ್ನ್ ಮೈಸೂರಿನಲ್ಲಿ ಕಾಣಿಸುತ್ತಿದೆಯಾ? ಸಣ್ಣ ಮಟ್ಟದಲ್ಲಿ ಶುರುವಾಗಿ ದೊಡ್ಡ ಮಾಫಿಯಾ ಆಗ್ತಿದೆಯಾ? ಬಿಗ್ ಪ್ರಶ್ನೆಗಳು. ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದಕ್ಕೆ ಪ್ರಭಾವಿಗಳ ಒತ್ತಡ ಇದೆಯಾ? ಸರ್ಕಾರದ ಆದೇಶಗಳು ನೆಲಮಟ್ಟದಲ್ಲಿ ಏಕೆ ಫೇಲ್? ಈ ಅಕ್ರಮದ ಹಿಂದೆ ಇರುವ ಕಾಣದ ಕೈಗಳು ಯಾರು? ಜನರ ಆಕ್ರೋಶ. ಹಗಲು ದರೋಡೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಮೌನ ಯಾಕೆ? ಸರ್ಕಾರಿ ಜಾಗ ರಕ್ಷಣೆ ಯಾರ ಜವಾಬ್ದಾರಿ? ಸಾರ್ವಜನಿಕರಿಂದ ಭಾರೀ ಟೀಕೆ. ಸರ್ಕಾರ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡುತ್ತಿದೆ, ಆದರೆ ನೆಲಮಟ್ಟದಲ್ಲಿ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇದರಿಂದ ಅಧಿಕಾರಿಗಳ ಮೇಲೆಯೇ ಶಂಕೆ ಮೂಡುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಅಕ್ರಮ ತಡೆ, ಭೂಗಳ್ಳರ ವಿರುದ್ಧ FIR, ಸರ್ಕಾರ ಆಸ್ತಿ ರಕ್ಷಣೆಗೆ ಮುಂದಾಗಬೇಕಿದೆ. ಇಂತಹ ಎಕ್ಸ್ಕ್ಲೂಸಿವ್ ಮತ್ತು ತನಿಖಾ ವರದಿಗಳಿಗೆ ಜಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.